ಆಗಲಿ ಆಗಲಿ ಕೆಮಿಕಲ್ ಹಾಕೋದು, ಗೊಬ್ಬರಗಳು ಹಾಕೋದು, DAP ಹಾಕೋದು ಇದೆ ಸರ್ ನಮ್ಮ ಮೈಂಡ್ ಸೆಟ್ ಇದೆ. ಯಾಕಂದ್ರೆ ನಾನು 47ರಿಂದಲೂ ಅಂದ್ರೆ ಅದಕ್ಕಿಂತ ಗೊಬ್ಬರಗಳು ಆಲ್ರೆಡಿ ಇಂಡಿಯಾಗೆ ಇಂಟ್ರೊಡ್ಯೂಸ್ ಆಗಿರೋದ್ರಿಂದ ನಾವು ಅದನ್ನೇ ಸತ್ಯ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಸರ್. ಅಂದ್ರೆ ಕೆಮಿಕಲ್ ಹಾಕೋದು, ಗೊಬ್ಬರ ಬೆಳಿಬೇಕು ಅಂತ ಹೇಳಿ. ಅಂದ್ರೆ ನಾನು 2022ನಲ್ಲಿ ವೆಸ್ಟರ್ನ್ ರೆವಲ್ಯೂಷನ್ ಬುಕ್ ಕನ್ನಡ ಅನುವಾದ ಓದ್ಕೊಂಡಾಗ ಅವಾಗಲೂ ನಾನು ಕನ್ಫ್ಯೂಸ್ ಎಲ್ಲ ಇದೆ ಸರ್. ನಿಜವಾಗ್ಲೂ ಸಹಜ ಕೃಷಿ ಪದ್ಧತಿನ ಮಾಡ್ಬೋದು ಅಂತ ಹೇಳ್ಬಿಟ್ಟು ತೇಜಸ್ವಿ ಅವ್ರ ಬರೋ ಒಂದು ಬುಕ್ ಇತ್ತು, ವೆಸ್ಟರ್ನ್ ರೆವಲ್ಯೂಷನ್ ಕನ್ನಡ ಅನುವಾದ ಓದ್ಕೊಂಡಾಗ. ಅಂದ್ರೆ ನಮ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ವೆಸ್ಟರ್ನ್ ರೆವಲ್ಯೂಷನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಅದು ಹುಡುಕ್ತಾ ಇದೆ, ಯಾರು ಮಾಡಿದ್ದಾರೆ, ನಾವು ಫೇಲ್ ಆದ್ರೆ ಕಷ್ಟ ಆಗ್ಬಿಡುತ್ತೆ ಮಾಡಿ ಹೋಗ ಅಂತ ಹೇಳ್ಬಿಟ್ಟು. ಕೊನೆಗೆ ಸಿಗ್ತಾರೆ ನಮಗೆ ರಾಘವ್ ಸರ್. ನಮಗೆ ತುಮಕೂರಲ್ಲಿ ಒಂದು ಟ್ರೈನಿಂಗ್ ಆಗಿತ್ತು, ಮೂರು ದಿನ 3 days ಟ್ರೈನಿಂಗು ಕಳೆದ ಜನವರಿಯಿಂದವ. ನಮಗೆ ಸಹಜ ಕೃಷಿ ನೋಡಿದಾಗ ತುಂಬ ಖುಷಿ ಆಗುತ್ತೆ ಸರ್. ಈ ಥರ ಒಂದು ಕೃಷಿನ ಖಂಡಿತ ಮಾಡ್ಬೋದು ಅಂತೇಳಿ ನಮಗೊಂದು ತುಂಬ ಖುಷಿ ಆಗುತ್ತೆ. ಅಂದರೆ ಈ ಥರ ವೈವಿಧ್ಯಮಯವಾದ ಸಸಿಗಳನ್ನ ಅಲ್ಲಿ ಬೆಳ್ಕೊಬೋದು, ಒಂದು ಡೈವರ್ಸಿಟಿನ ಕ್ರಿಯೇಟ್ ಮಾಡ್ಬೋದು ಅನ್ನೋ ಥರ ಒಂದು ತುಂಬ ಖುಷಿ ಆಗುತ್ತೆ ಸರ್. ನಮಗೂ ಅಲ್ಲಿಂದ ಬಂದು ತೋಟ ನೋಡಬೇಕು ಅಂತಲೇ ಸರ್ ಪರ್ಟಿಕ್ಯುಲರ್ ಬಂದಿತ್ತು. ಸರ್ಗೆ ಇನ್ನೊಂದು ಕ್ವಶನ್ ಇದೆ, ಲಾಸ್ಟಿಗೆ ಕೇಳ್ತೀನಿ. ಭಾಳ ಸಂತೋಷ. ನೀವು ಹೋಗಿ ಒಂದು 100 ಜನಕ್ಕಾರು ಹೇಳ್ಬೇಕಿದೆ. ಖಂಡಿತ ಸರ್. ಇಲ್ಲ ಸರ್, ನಮ್ಮ ಸರ್ ಎಲ್ಲ ಬಂದಿದ್ದಾರೆ. ನವೀನ್ ಸರ್ ಇದ್ದಾರೆ ತುಮಕೂರಿಂದ. ಹೌದು, ನವೀನ್ ಸರ್ ಇದ್ದಾರೆ. ಒಂದೇ ಒಂದು ಕ್ವಶನ್ ನೋಡಿ, ನಿಮ್ ತೋಟ ಅದ್ಭುತವಾಗಿದೆ, ಔಟ್ ಆಫ್ ದ ವರ್ಲ್ಡ್. ಆದ್ರೆ ನಾನೀಗ ಒಂದು ಪ್ಲೈನ್ ಲ್ಯಾಂಡ್ ನಲ್ಲಿ ಬಿಡಿ 20 ಎಕರೆ 30 ಎಕರೆ ಅಲ್ಲ, ಒಂದು 5 ಎಕರೆ 1 ಎಕರೆನಲ್ಲಿ ನಾನು ಹೇಗೆ ಸ್ಟಾರ್ಟ್ ಮಾಡ್ಬೋದು? ನೀವೆಲ್ಲ ಏನಂದ್ರೆ ನೋಡ್ರಿ, ವೈಯಕ್ತಿಕವಾಗಿ ಪ್ರಯಾರಿಟೀಸ್ ಬೇರೆ ಬೇರೆ ಇರ್ತವೆ, ನಿಮ್ಮ ನೀಡ್ಸ್ ಬೇರೆ ಬೇರೆ ಇರ್ತವೆ. ಜನರಲ್ ಸೊಲ್ಯೂಷನ್ ಇಲ್ಲ. ನನ್ನ ಜನರಲ್ ಸ್ಟೇಟ್ಮೆಂಟ್ ಹೇಳಕ್ಕೆ ನೀವೆಲ್ಲ ನನ್ನ ಫೋನ್ ನಂಬರ್ ತೊಗೊಂಡು ವಾಟ್ಸಪ್ಪಲ್ಲಿ ನನಗೆ ಕಳಿಸ್ರಿ. ನಾನು ವಾಟ್ಸಪ್ ಮುಖಾಂತರ ನಿಮಗೆಲ್ಲ ಫಾರ್ಮ್ ಪ್ಲಾನಿಂಗ್, ಕೃಷಿ ವಿನ್ಯಾಸ ಹೆಂಗೆ ಮಾಡ್ಬೇಕು ನಾನು ಹೇಳ್ಕೊಡ್ತೀನಿ. ಪೂರಾ ಸ್ಟೆಪ್ಸ್ ಒಂದೊಂದೇ ಲಿಸ್ಟ್ ಕಳಿಸ್ತೀನಿ. ಒಂದು ಲಿಸ್ಟ್ ಪೂರೈಕೆ ಮಾಡಿ ನೀವೆಲ್ಲ ರೆಸ್ಪಾನ್ಸ್ ಕಳಿಸಿದ್ರೆ ನಾನು 2ನೇದು ಕಳಿಸ್ತೀನಿ. ಹಂಗೆ ಒಂದಾದ್ಮೇಲೆ ಒಂದು ಕಳಿಸ್ತೀನಿ. ಎಲ್ಲವೂ ಮುಗಿಸಿದ್ರೆ ದಿ ಬೆಸ್ಟ್ ಫಾರ್ಮ್ ಪ್ಲಾನ್ ನಿಮ್ಮ ಜಮೀನಿಗೆ ನಿಮ್ಮ ಕೂಟನೇ ಮಾಡಿಸ್ತೀನಿ, ನಾನು ಮಾಡಲ್ಲ. ಹೌದು ಹೌದು ಹೌದು, ಅದು ಸಾಧ್ಯ ಐತಿ. ಆಮೇಲೆ ಆ ರೀತಿ ನನ್ನ ಫೋನ್ ನಂಬರ್ಗೆ ವಾಟ್ಸಪ್ಪಲ್ಲಿ ಕಳಿಸ್ರಿ, ಅದು ಸಾಧ್ಯ. ಈಗ ಇಂಡಿವಿಜುವಲ್ ಏನು ಪ್ರಶ್ನೆ ಬಂತಲ್ಲ, ಇಂಡಿವಿಜುವಲ್ಗೆ ಡಿಸೈನ್ ಕೊಡೋದು ಬಹಳ ಕಷ್ಟ. ಈಗ ಇದನ್ನು ನೋಡ್ಕೊಂಡು ಹೋಗಿ ಅವ್ರದ್ದೇ ಪರಿಕಲ್ಪನೆಯಲ್ಲಿ ಪ್ರಿನ್ಸಿಪಲ್ಸನ್ನು ಅರ್ಥ ಮಾಡ್ಕೋಬೇಕು. ನಾವೇನಪ್ಪ ಮಳೆ ನೀರಲ್ಲೇ ಬೆಳಿಬೇಕು, ಕೃತಕವಾಗಿ ಏನು ಅಲ್ಲಿ ಕೊಡಬಾರ್ದು ಮಾಡಬಾರ್ದು, ಇವೆಲ್ಲ ಪ್ರಿನ್ಸಿಪಲ್ಸ್ ಇದಾವಲ್ಲ, ಇವನ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡಿಬಿಟ್ರೆ ಒಳ್ಳೆ ತೋಟ ನಿರ್ಮಾಣ ಆಗ್ತದೆ. ನಿಮ್ಮ ಎಲ್ಲ ಥರದ್ದು ಕ್ವಶನ್ಸು, ಡೌಟ್ಸು ಎಲ್ಲದಕ್ಕೂ ಆನ್ಸರ್ ಆ ಮಾಡೆಲ್. ಹೌದು, ಅದು ಪ್ರೂವನ್ ಮಾಡೆಲ್ ಒಂದು ನಾವು ರೆಡಿ ಮಾಡಿಬಿಟ್ಟಿವಿ. ಹಂಗೆ ಈಗ ಕೇರಳದಲ್ಲಿ ಒಬ್ರು ಇದ್ದಾರೆ, ಇದು ತಮಿಳ್ನಾಡಲ್ಲಿ ಪೆರಿಯಾಕುಲಂ ಅಂತ ತೆನಿ ಜಿಲ್ಲೆ, ತೇನಿ ಅಲ್ಲಿದ್ದಾರೆ ರಾಕೇಶ್ ಅಂತ. ಅವರು ಜಮೀನು ನಾನು ಇಲ್ಲಿ ಮಟ್ಟ ನೋಡಿಲ್ಲ, ಆದರೆ ಅವರು ಈ ಫಾರ್ಮ್ ಪ್ಲಾನಿಂಗ್ ಫಾಲೋ ಆಗಿ ಒಂದು ನ್ಯಾಚುರಲ್ ಫಾರ್ಮ್ ಸೆಟಪ್ ಮಾಡಿ ನ್ಯಾಚುರಲ್ ಬಿಲ್ಡಿಂಗ್ ಕಟ್ಕೊಂಡು ಈಗ ಒಂದು 6 ತಿಂಗಳಾಯ್ತು ಅದಕ್ಕೆ ಗೃಹಪ್ರವೇಶ ಮಾಡ್ಕೊಂಡು ಹೋಗಿ ಆರಾಮಾಗಿ ವಾಸ ಇದೆ. ಇಲ್ಲಿ ಮಟ್ಟ ನಾನು ಹೋಗಿಲ್ಲ, ಅವ್ರ ಜಮೀನು ನೋಡಿಲ್ಲ. ಅವ್ರ ಜಮೀನು ನಾನು ನೋಡ್ಲಿಲ್ದಂಗೆ ಇದು ಸಾಧ್ಯ ಐತಿ. ಈ ಥರ ಪ್ರೂವನ್ ಮಾಡ್ಯೂಲ್ ಅದು. ಹಂಗೆ ನೀವೆಲ್ಲರೂ ಮಾಡ್ಬೋದು. ಎಲ್ಲರೂ ಇಂಡಿವಿಜುವಲ್ ಆಗಿ ಕಳ್ಸಿರೋದು. ನಾನು ಅದರಲ್ಲಿ ರೆಸ್ಪಾಂಡ್ ಮಾಡ್ತೀನಿ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ರೆಸ್ಪಾಂಡ್ ಮಾಡ್ತೀನಿ. ಈಗ ಸಾಹೇಬ್ರು ತೇನಿ ಅಂದ್ರಲ್ಲ, ತೇನಿ ಗ್ರಾಮನೂ ನೋಡಿದ್ವಿ ನಾವು. ತೇನಿ ಪ್ರದೇಶನ ಇಲ್ಲ ಬೆಂಗಳೂರಿಂದ ಭಾಳ ಹತ್ತಿರ ಇದೆ, ಅದನ್ನು ದೂರ ಇಲ್ಲ, ಕೃಷ್ಣಗಿರಿ ತೇನಿ ಅಂತ. ಅಲ್ಲಿ ಅತೀತ ಆಶ್ರಮ ಅಂತ ಮಾಡ್ಕೊಂಡಾರೆ. ರಿಟೈರ್ಡ್ ಡಾಕ್ಟರ್ಸು, ಪ್ರೊಫೆಸರ್ಸು, ಇಂಜಿನಿಯರ್ಸ್ ಅವರೆಲ್ಲ ಜೀವನ ಪೂರ್ತಿ ನೋಡಿದ್ರು, ದುಡ್ಡು ಗಳಿಸಿರು, ಎಲ್ಲ ಮಾಡಿದರು, ಇವೇನು ಯೂಸ್ ಬರಲ್ಲ ಅಂತ ಹೇಳ್ಬಿಟ್ಟು ಇದೇ ರೀತಿ ಅವರು ಒಂದು ಅತೀತಾಶ್ರಮ ಅಂತ ಮಾಡ್ಕೊಂಡಾರೆ. ಬಟ್ ಬೇರೆಯವ್ರಿಗೆ ಅಲೋ ಮಾಡಲ್ಲ. ಅವರು ಪ್ರಿನ್ಸಿಪಲ್ಸ್ ಇವೇನೆ, ನೈಸರ್ಗಿಕ ಕೃಷಿ ಪ್ರಿನ್ಸಿಪಲ್ಸೇ ಅವರು. My name is Banu. Yes. And I'm coming from Andhra Pradesh. Yes, yes. Kadapa district. I don't know Kannada. Okay. So yeah, I've been reading Masnabu Fakuka from last 5 years actually. So I completed like 2-3 books, and like I have watched like a lot of videos about natural farming, and I have visited one natural farm before, but this is something special actually. This is definitely one of the best natural farm, and I mean it's very difficult to say it's a farm. It's not a farm actually. It's definitely not a farm, and it's very hard to believe man created this one actually. I mean like that I can give it to Raghava sir actually. It is very difficult. Only nature can create, and but he did it, and I'm glad I'm here, and I'm very much inspired from his methods and Masnabu Fakuka's methods. And right now I can't go and visit Masnabu Fakuka's farm, but I'm here. I'm so happy. And I feel like it's equivalent to that actually.
Thank you. You have come all the way from Andhra Pradesh, and it's worth also. ನನ್ನ ಹೆಸರು ಡಾಕ್ಟರ್ ನರೇಂದ್ರ ಗೌಡ ಅಂತ ಸರ್, ಕಾರ್ಡಿಯಾಲಜಿಸ್ಟ್ ನಾನು. ಕಾರ್ಡಿಯಾಲಜಿಸ್ಟ್ ಭಾಳ ಬಳ್ಳಾರಿಯಲ್ಲಿ. ಡಾಕ್ಟ್ರೆ. ಹಾಂ, ಒಳ್ಳೆ. ಆಕ್ಚುಲಿ ನಾನು ಏಕಲವ್ಯತರ ಸಾರ್ದು ತುಂಬಾ ವಿಡಿಯೋಸ್ ನೋಡಿ ಕಲಿತಾ ಇದ್ದೆ. ಸೊ ಅವ್ರದ್ದು ಫಾರ್ಮ್ ನೋಡಿ ಕಲಿಯೋಣ ಅಂತ ಬಂದೆ. ಆಕ್ಚುಲಿ ನಾನು ತುಂಬಾ ಬಿಸಿ ಕಾರ್ಡಿಯಾಲಜಿಸ್ಟ್ ಬಳ್ಳಾರಿಯಲ್ಲಿ. ಬೆಳಿಗ್ಗೆ ಬರ್ಬೇಕಾದ್ರೂ ಒಂದು ಕೇಸ್ ಮಾಡ್ಕೊಂಡೆ ಬಂದಿದ್ದು. ಸೊ ಈಗ ಏನಾಗುತ್ತೆ, ನಾನು ಯಾಕೆ ಕೃಷಿ ಕಡೆ ಹೋಗ್ಬೇಕಂತ ಅನಿಸ್ತಾ ಅಂದ್ರೆ, ನನ್ನ ಹತ್ರ ಎಷ್ಟೋ ಜನ ಬರ್ತಾರೆ, 25-30 ವರ್ಷ ಹೆಣ್ಮಕ್ಳು ಬರ್ತಾರೆ, ಹೊಲದಲ್ಲಿ ಕೆಲಸ ಮಾಡೋರು. ಆಯಾಸ ಅಂತ ಬಂದ್ರೆ ಸುಮ್ಮನೆ ಒಂದು ಹಾರ್ಟ್ ಸ್ಕ್ಯಾನಿಂಗ್ ಮಾಡಿದ್ರೆ ಫುಲ್ ಹಾರ್ಟ್ ವೀಕ್ ಆಗಿರುತ್ತೆ. ಸೊ ಎಲ್ಲ ನಶ್ಪುಡಿ, ಇಲ್ಲ ಗಂಡು ಮಕ್ಕಳಾದ್ರೆ ಬೀಡಿ. ಸೊ ಅವ್ರು ಎಷ್ಟೋ ನ್ಯಾಚುರಲ್ ಇದ್ರೂ ಕೂಡ ಇದೆಲ್ಲದಕ್ಕೂ ದಾಸರಾಗ್ಬಿಟ್ಟು ಈ ತರ ಆಗ್ತಿದ್ದಾರೆ. ಆಮೇಲೆ ಥೈರಾಯ್ಡ್, ಈ ಶುಗರ್ಗಿಂತ ಥೈರಾಯ್ಡ್ ಜಾಸ್ತಿ ಆಗಿದೆ. ಇವ್ರಿ 4 ಜನರಲ್ಲಿ ಒಬ್ರಿಗೆ ಥೈರಾಯ್ಡ್ ಇದ್ದೇ ಇರುತ್ತೆ. ಏನಕ್ಕೆ ಅಂತ ನಾವು ಸ್ಟಡೀಸ್ಗಳು ನೋಡ್ಕೊಂತ ಹೋದಾಗ ಕೆಲವೊಂದು ಏನ್ ಗೊತ್ತಾಯ್ತು, ಎಸ್ಪೆಷಲಿ ಇಟ್ಸ್ ವೆರಿ ಹೈ ಇನ್ಸಿಡೆನ್ಸ್ ಇನ್ ಪಂಜಾಬ್ ಅಲ್ಲೆಲ್ಲ. ಏನಕ್ಕೆ ಅಂದ್ರೆ ಪೆಸ್ಟಿಸೈಡ್ ಯೂಸ್ ಇದೆಲ್ಲ. MI ಇನ್ ಯಂಗ್ ಲೈಕ್ ಅಪ್ಪು ತರ ನನ್ನ ಹಾಸ್ಪಿಟ್ಲಲ್ಲಿ ಮೊನ್ನೆ 26 ವರ್ಷದಲ್ಲಿ ಸ್ಟೆಂಟ್ ಹಾಕಿದ್ರೆ ನನಗೆ ಬೇಜಾರಾಗ್ತಿದೆ. ಸೊ ಈ ಥರದ ಕೇಸ್ಗಳೆಲ್ಲ ಬರ್ತಾ ಇದ್ದಾರೆ. ಸೊ ಇವ್ರನ್ನೆಲ್ಲ ನೋಡಿದ್ರೆ ಏನು ಕಾರಣ ಅಂತ ಹುಡ್ಕೊಂಡು ಹೋದಾಗ ನನಗೇನು ಅನಿಸ್ತು, ಓಕೆ ನಾನು ನ್ಯಾಚುರಲ್ ಆಗಿ ಏನಾದ್ರು ಬೆಳೆಯೋಣ ಅಂತ. ಆಮೇಲೆ ನಾನು ಇರೋದು ಬಳ್ಳಾರಿಯಲ್ಲಿ, ಅದು ತುಂಬ ಡ್ರೈ ಪ್ಲೇಸ್. ಸೊ ನಾನು ಹುಡ್ಕಾಡಿ ಒಂದು ಹೊಲ ತೊಗೊಂಡೆ 5 ಎಕರೆ ಹೋದ ವರ್ಷ ಆಯ್ತಾ. ಸೊ ಅವಾಗ ನಾನು ಹುಡ್ಕಾಡಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಅನ್ಕೊಂಡೆ ಬೇರೆ ಥರ ಏನೋ ಒಂದು ಮರಗಳು ಬೆಳೆಸಿ ಇದು ಮಾಡೋದ. ಯೂಟ್ಯೂಬಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಈ ಗುರುಗಳೆಲ್ಲ ಸಿಕ್ಕರು. ಇವರು ತಮ್ಮಯ್ಯ ಅವರು ಎಲ್ಲರನ್ನೂ ಭೇಟಿಯಾಗಿದೆ. ಬಟ್ ಇವ್ರ ಭೇಟಿಯಾಗೋ ಅವಶ್ಯಕತೆ ಇವತ್ತು ಸಿಕ್ಕಿದೆ. ಸೊ ನಾನು ಅನ್ಕೊಂಡಿದ್ದೀನಿ, ನಂದು ಹೊಲಕ್ಕೆ ಬಂದು 5 ಎಕರೆಗೆ ಇವರೆಲ್ಲ ತಿಳ್ಕೊಂಡ್ಮೇಲೆ ಫುಲ್ ಬಾರ್ಡ್ರಲ್ಲಿ ಮಿಯಾವಾಕಿ ಬಾರ್ಡ್ರ್ ಮಾಡಿದ್ದೀನಿ, ಒಂದು ಕೃಷಿ ಹೊಂಡ ಮಾಡಿದ್ದೀನಿ. ದೇವ್ರ ದಯೆಯಿಂದ ಇಂಥ ಬಿಸಿಲಲ್ಲಿ ಕೂಡ ಬಳ್ಳಾರಿಯಲ್ಲಿ ನನಗೆ ಇನ್ನೂ 3 ಅಡಿವಷ್ಟು ನೀರು ನಿಂತಿದೆ. ಏನು ಸೀಪೇಜ್ ಆಗ್ಬಿಟ್ಟು ಬಂದು ಹೋಪ್ಸ ನನ್ನ ಗಿಡಗಳೆಲ್ಲ ಬೆಳೆದ್ರೆ ಚೆನ್ನಾಗಾಗ್ಬೋದು. ನಾನು ತುಂಬ ಫಾರೆಸ್ಟ್ ಡಿಪಾರ್ಟ್ಮೆಂಟು, ನಮ್ಮ ಇವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಹೆಲ್ಪ್ ತೊಗೊಂಡು ಎಲ್ಲ ಕಾಡು ಗಿಡನೇ ಹಾಕಿದ್ದೀನಿ, ಮಿಯಾವಾಕಿ ಮೆಥಡಲ್ಲೇ ಹಾಕಿದ್ದೀನಿ. ಒಳಗಡೆ ಎಲ್ಲ ಈ ಥರನೇ ಎಲ್ಲ ಗಿಡಗಳು ಹಾಕಿದ್ದೀನಿ. ಹೋಪ್ಸ್ ಈ ಥರ ಯಾವಾಗ ಆಗುತ್ತೋ ಗೊತ್ತಿಲ್ಲ, ಸೊ ಆಗ್ಬೋದೇ ಅಂತ ಕನಸು ಕಾಣಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಸೊ ಅದು ತೋರಿಸಿದ್ದೀರಾ, ಧನ್ಯವಾದ. ನೋಡ್ರಿ, ಡಾಕ್ಟರ್ ಕಾರ್ಡಿಯಾಲಜಿಸ್ಟ್ ಹೇಳ್ತಾ ಇದ್ದಾರೆ. ಈಗ ನೋಡ್ರಿ, ನಮ್ಮ ತಂದೆ ಕಾಲದಲ್ಲಿ, ಮುತ್ತಾಜನ ಕಾಲದಲ್ಲಿ ಈ ರೋಗಗಳೆಲ್ಲ ಇರಲಿಲ್ಲ. ನಮ್ಮ ಅಪ್ಪು ಅವ್ರು ಸತ್ತಿದ್ದು ಅದೆಲ್ಲ ಡಾಕ್ಟ್ರಿಗೆ ಭಾಳ ಚೆನ್ನಾಗಿ ಗೊತ್ತಿರ್ತದೆ. ಅದು ನಮಗೆ ಗೊತ್ತಿದ್ದು ಅದೇ ಯಾಕೆ ನಾವು ಅದನ್ನು ನಮ್ಮ ತಲೆ ಮೇಲೆ ಹಾಕ್ಕೋಬೇಕು? ನಮ್ಮ ಹತ್ರ ಎಲ್ಲ ಇದೆ ಇವಾಗ. ಈಗ ದುಡ್ಡು ಒಂದೇ ಅಲ್ಲ, ಕಮರ್ಷಿಯಲ್ ಆಗಿರೋದು ಒಂದೇ ಅಲ್ಲ. ನಾವು ಆರೋಗ್ಯಕರವಾಗಿ ಇರಬೇಕು, ಆಮೇಲೆ ಸುಸ್ಥಿರತೆ ಇರಬೇಕು ನಮ್ಮ ಲೈಫಲ್ಲಿ. ಆಮೇಲೆ ನಾನು ಹೇಳಿದ್ದು ಕರೆಕ್ಟಾ ಡಾಕ್ಟ್ರೆ? ನಾವು ಸ್ಪರ್ಮ್ ಕೌಂಟ್ ಬಗ್ಗೆ ಸ್ವಲ್ಪ 2-3 ಜನರೇಷನ್ ಅದು ನೋಡ್ರಿ. ನಾವೇ ಇರಲ್ಲ ಅಂದ್ರೆ ಮತ್ತೆ ಇದೆಲ್ಲ ತಗೊಂಡು ಏನು ಮಾಡೋದು? ದುಡ್ಡು ಬೇಕಾ? ಇಲ್ಲ, ಈಗ ಭಾಳ ಡಿಸ್ಕಷನ್ ಮಾಡಿದ್ವಿ, ದುಡ್ಡಿಂದ ಮಾತಾಡಿದ್ವಿ. ದುಡ್ಡು ಬೇಡ, ದುಡ್ಡು ಎಷ್ಟು ಬೇಕು ಅಷ್ಟೇ ಬೇಕು. ಯಾಕಂದ್ರೆ ನಾವು ಇಲ್ಲಿಂದ ಆಟೋ ತಗೊಂಡು ಅಲ್ಲಿವರೆಗೆ ಹೋಗ್ಬೇಕಂದ್ರೆ ಅವ್ನು ಕೇಳ್ತಾನೆ ಅಷ್ಟು ಬೇಕು. ಅದಕ್ಕಿಂತ ಜಾಸ್ತಿ ದುಡ್ಡಿದ್ರೆ ಅದಕ್ಕೆ ಪೊಲ್ಯೂಷನ್ ಅಂತೀವಿ ನಾವು. ಮಾಲಿನ್ಯನೇ ಅದು ದುಡ್ಡು. ಈಗ ಕೆಲವರು ಗುಡ್ಡಗಾಡು ಪ್ರದೇಶದಲ್ಲಿ ಇರ್ತಾರೆ. ನಾವು ಇನ್ನೊಂದು ನಿರ್ವಚನೆ ಕೊಟ್ಟಿವ್ರಿ, ಗುಲಾಮ್ಗಿರಿ ಮಾಡ್ತಿರೋದು. ಹೌದೌದು. ಕೆಲವು ಗುಡ್ಡಗಾಡು ಪ್ರದೇಶಕ್ಕೆ ಹೋಗ್ಬಿಟ್ರೆ ನೀವು ದುಡ್ಡು ಕೊಟ್ಟರು ಅವರು ತಗೊಳ್ಳಲ್ಲ. ತಗೊಂಡು ಎಲ್ಲರೂ ಅವ್ರ ತಲೆ ಜಿಮ್ ಕೆಳಗಡೆ ಇಡ್ತಾರಂತೆ. ನಾವು ಹೊರಗಡೆಯಿಂದ ಹೋದವರು ಏನಾದ್ರು ಟೀ ಪುಡಿನೋ ಏನಾದ್ರು ತಗೊಂಡೋಗಿ ಅವ್ರು ಕೊಟ್ಟರೆ ಅವ್ರು ಖುಷಿ ಪಡ್ತಾರೆ. ಇನ್ನೂ ಕೆಲವು ಗುಡ್ಡಗಾಡು ಪ್ರದೇಶ ಇದಾವೆ ಹಂಗೆ. ಅವ್ರು ಭಾಳ ಹೆಲ್ದಿ ಆಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ನಾವು ಅಲ್ಲಿವರೆಗೆ ಹೋದ್ಬೇಡ. ಇಲ್ಲೇ ಸಿರ್ಸಿನಲ್ಲಿ ನೀವು ಹೋಗಿ ಕೆಲವು ರೈತರಿಗೆ ನಾನು ಫ್ರೀಯಾಗಿ ನಿನಗೆ ಪೆಸ್ಟಿಸೈಡ್ ಕೊಡ್ತೀನಿ ಅಂದರೂ ಮುಟ್ಟಲ್ಲ. ಅವರು ಒಂಥರ ಅನುಮಾನಾಸ್ಪದ ರೀತಿಯಲ್ಲಿ ನೋಡ್ತಾರೆ ಅವರು. ಆ ಭಾವನೆ ನಮ್ಮಲ್ಲೆಲ್ಲ ಬರಬೇಕು. ಸ್ವಾಭಾವಿಕ ನೇಚರ್ ನಮಗೆ ಭಾಳ ಎಲ್ಲ ಅನುಕೂಲ ಮಾಡಿ ಇಟ್ಟದೆ. ಎರೆಹುಳುಗಳಿದ್ದಾವೆ, ಮೈಕ್ರೋಫ್ಲೋರಾ, ಮೈಕ್ರೋಫಾನಾ, ಆಮೇಲೆ ಗಾಳಿ ನಾವು ಫ್ರೀಯಾಗಿ ಉಸಿರಾಡ್ತೀವಿ. ನಾವು ಆಸ್ಪತ್ರೆಗೆ ಹೋದಾಗ ಡಾಕ್ಟ್ರಿಗೆ ಕೇಳ್ಬೇಕು, ಐಸಿಯುದಲ್ಲಿ ಇಟ್ಟವನಿಗೆ ಆಕ್ಸಿಜನ್ ಎಷ್ಟು ಬಿಲ್ ಆಗ್ತದೆ